ಯಾರ್ಯಾರು ಅವರು ಸಂಘವನ್ನು ಮಾಡಿದ್ರು, ಯಾರ್ಯಾರು ಅವರು ಶಿಷ್ಯರಾದರು, ಅವರೆಲ್ಲ ಜಗತ್ತಿನಲ್ಲಿ ಪ್ರಸಿದ್ಧಿಯನ್ನು ಹೊಂದಿದ್ರು. ಮುಗುಳ್ಕೋಟೆ ಯಲ್ಲಾಲಿಂಗ ಮಹಾರಾಜರು ಒಬ್ಬರಲ್ಲ ಇಬ್ಬರಲ್ಲ ಅನೇಕ ಮಂದಿ ಲಚ್ಚಾನ ಸಿದ್ಧಲಿಂಗೇಶ್ವರರ ಶಿಷ್ಯರಾಗಿ ಜಗತ್ತಿಗೆ ಜ್ಞಾನದ ಬೆಳಕನ್ನು ಚೆಲ್ಲಿದರು. ಲಚ್ಚಾನ ಸಿದ್ಧಲಿಂಗ ಮಹಾರಾಜರು ಒಂದು ಕಡೆ ನಿಲ್ಲಲಿಲ್ಲ. ಅವರು ಎಲ್ಲಿ ಇರ್ತಿದ್ರು ಅಲ್ಲಿ ಕಾರ್ಯಕ್ರಮವನ್ನು ಮಾಡಿದರು. ಉಳಿದ ಸಮಯದಲ್ಲಿ ಜಗತ್ತಿನ ಭಕ್ತರನ್ನು ಉದ್ಧಾರ ಮಾಡುವ ಸಲುವಾಗಿ ಸಂಚಾರ ಮಾಡ್ತಾ ಇದ್ದರು. ಸಿದ್ಧಲಿಂಗ ಮಹಾರಾಜರು ಒಮ್ಮೆ ಶಿರಸಿಯ ಮಾರಿಕಾಂಬಾ ದೇವಸ್ಥಾನಕ್ಕೆ ಬರ್ತಾರೆ. ಇವರು ಬಂದಿರತಕ್ಕಂಥ ಸಮಯಕ್ಕೆ ಹುಬ್ಬಳ್ಳಿಯ ಸಿದ್ಧಾರೂಢರು ಕೂಡ ಶಿರಸಿ ಕ್ಷೇತ್ರಕ್ಕೆ ಬಂದಿರ್ತಾರೆ. ದೇವಸ್ಥಾನದಲ್ಲಿ ಒಂದು ಕಡೆ ಸಿದ್ಧಾರೂಢರು ಕುಂತಾರೆ, ಮತ್ತೊಂದು ಕಡೆ ಲಚ್ಚಾನ ಸಿದ್ಧಲಿಂಗ ಮಹಾರಾಜ ಕುಂತಾರೆ. ಆ ಕ್ಷೇತ್ರಕ್ಕೆ ಬಂದಿರತಕ್ಕಂಥ ಭಕ್ತರು ಇವರಿಬ್ಬರನ್ನ ನೋಡಿ ಇವರು ಸಾಧುಗಳು ಕಂಡಂಗೆ ಆಗ್ತಾರೆ. ಅವರಿಗೊಂದು ನಮಸ್ಕಾರವನ್ನು ಮಾಡಿ ಅವರ ಪರಿಚಯವನ್ನು ಮಾಡ್ಕೊಂತಾರೆ. ಆ ಶಿರಸಿಯ ಮಾರಿಕಾಂಬಾ ದೇವಸ್ಥಾನದಲ್ಲಿ ಆ ದೇವಸ್ಥಾನದ ಹೆಸರಿನಲ್ಲಿ ಕೆಲವೊಂದು ಗೋವುಗಳನ್ನು ಆಕಳುಗಳನ್ನು ಬಿಟ್ಟಿದ್ದರು. ಆಕಳುಗಳಲ್ಲಿ ಒಂದು ಆಕಳು ತುಂಬ ಇಲಾಗಿರ್ತಾರೆ. ಆ ಸಿದ್ಧಾರೂಢರು ಮತ್ತು ಸಿದ್ಧಲಿಂಗ ಮಹಾರಾಜರು ಕುಂತಿರುವ ಸ್ಥಳದ ಸಮೀಪದಲ್ಲಿ ಆಕಳು ಕೂಡ ಮಲಗಿರ್ತಾರೆ. ಅಲ್ಲಿ ಕೆಲವು ಜನರು ಆಕಳು ತುಂಬ ಇಲಾಗೈತಿ, ಏನನ್ನ ಐತೈತೆ ಅಂತ ಕೇಳಬೇಡ ಅಂತೇಳಿ ಮೊದಲು ಸಿದ್ಧಾರೂಢರಿಗೆ ಬಂದು ಆ ಮಹಾತ್ಮನಿಗೆ ನಮಸ್ಕಾರ ಮಾಡಿ ಈ ಆಕಳು ಏನೈತೈತೆ ಅಂತ ಕೇಳ್ತಾರೆ. ಸಿದ್ಧಾರೂಢರು ಅಂತಾರೆ, ಇದು ಆಕಳು ಕರವನ್ನ ಐತೈತೆ ಅಂತ ಸಿದ್ಧಾರೂಢರು ಅಂತಾರೆ. ಸಿದ್ಧಲಿಂಗ ಮಹಾರಾಜರಿಗೆ ಅದೇ ಭಕ್ತರು ಅಪ್ಪ ಇದು ಆಕಳ ಏನು ಈತೈತೆ ಅಂತ ಕೇಳಿದಾಗ ಲಚ್ಚಾನ ಸಿದ್ಧಲಿಂಗ ಮಹಾರಾಜರು ಇದು ಹೋರಿ ಕರವನ್ನ ಐತೈತೆ ಅಂತ ಹೇಳ್ತಾರೆ. ಆ ಇಬ್ಬರು ಶರಣರನ್ನ ಮಾರಿಕಾ ದೇವಸ್ಥಾನದ ಗರ್ಭಗುಡಿಯಲ್ಲಿ ಕೂಡಿಸಿ ಆ ಗುಡಿಯನ್ನು ಬೀಗ ಹಾಕ್ತಾರೆ. ತಿರುಗಿ ಮರುದಿನ ಆಕಳು ಇಲೆ ಕಟ್ಟಾದ ಜನರೆಲ್ಲರೂ ಕಿಕ್ಕಿದ ಗುಂಪು ಕೂಡಿ ನಿಂತಾರ. ಆಕಳು ಏನೈತೈತೆ ನೋಡೋಣ. ಎಲ್ಲರೂ ಗುಂಪು ಕೂಡಿಕೊಂಡು ನಿಂತಾರ. ಆಕಳು ಏನ್ ಕಟ್ಟೈತಿ, ಆಕಳು ಏನನ್ನ ಐತೈತೆ ಅಂತಂದ್ರೆ ಮೊದಲೇನು ಸಿದ್ಧಾರೂಢರು ನೀವು ಕೇಳಿದ್ರಲ್ಲ, ಆಕಳು ಏನು ಐತೈತೆ ಅಂತ ಕೇಳಿದಾಗ ಅವ್ರು ಹೆಣ್ಣುಕರ ಐತೈತೆ ಅಂತ ಹೇಳಿದ್ರಲ್ಲ, ಮೊದಲು ಅವ್ರು ಹೇಳಿದ ಪ್ರಕಾರ ಆ ಆಕಳು ಹೆಣ್ಣು ಕರುವಿಗೆ ಜನ್ಮವನ್ನು ಕೊಡ್ತಾರೆ. ಅವಾಗ ಅಲ್ಲಿರ್ತಕ್ಕಂಥ ಭಕ್ತರಂತಾರ ಹುಬ್ಬಳ್ಳಿಯ ಸಿದ್ಧಾರೂಢ ಮಾತೆ ಕರೆ ಆತು, ಲಚ್ಚಾನ ಸಿದ್ಧಲಿಂಗ ಮಹಾರಾಜರ ಮಾತು ಸುಳ್ಳಾತು. ಅಲ್ಲಿಗೆ ಬಂದು ಸಿದ್ಧಾರೂಢ ಮಹಾರಾಜ್ ಕಿ ಸಿದ್ಧಲಿಂಗ ಮಹಾರಾಜರಂತಾರ, ಏನು ನಾನು ಮಾತಾಡಿಲ್ಲ, ಏನಪ್ಪ ಶಂಕರಲಿಂಗ ಮಹಾರಾಜರು ಏನು ಮಾತಾಡ್ಸಿರೋದನ್ನು ಮಾತಾಡಿನಿ, ಸ್ವಲ್ಪ ಹೊತ್ತು ಕಾಯ್ದು ನೋಡ್ರಿ ಅಂತಾರ. ಮತ್ತೆ ಕೇವಲ 10 ನಿಮಿಷದಲ್ಲಿ ಆ ಆಕಳು ಮತ್ತೊಂದು ಕರುವಿಗೆ ಹೋರಿ ಕರಕ ಜನ್ಮ ಕೊಡ್ತಾರೆ. ಯಪ್ಪ ನಿಮ್ಮ ಮಾತು ಕರೆ ಆಯ್ತು. ಮೊದಲು ಸಿದ್ಧಾರೂಢರನ್ನು ಕೇಳಿದ್ವಿ, ಅವರು ಹೆಣ್ಣು ಕರೆ ಐತೆ ಅಂತ ಹೇಳಿದ್ರು. ಆಮೇಲೆ ನಿಮ್ಮನ್ನು ಕೇಳಿದ್ವಿ, ನೀವು ಹೋರಿ ಕರೆ ಐತೈತೆ ಅಂತ ಹೇಳಿದ್ರಿ. ನಿಮ್ಮಿಬ್ಬರ ಮಾತು ಕರೆ ಆಯ್ತು. ಅವಾಗ ಸಿದ್ಧಲಿಂಗ ಮಹಾರಾಜ್ ಕಿ ಇಬ್ಬರು ಶರಣರು ಕೊಂಡಾಡ್ತಾರೆ. ವಾಸಿ ನೀರಲ್ಲದೆ ಇನ್ನಾರು ಕಾಯುವರು ಎನ್ನುವಂಥ ಗೀತೆಯನ್ನು ಸರಿಯಾಗಿ ಸಮಯ 9:16 ಆಟೋಮೆಟಿಕ್ ಆಗಿ ಯೂಟ್ಯೂಬ್ನಲ್ಲಿ ಪ್ಲೇ ಆಗುತ್ತದೆ. ಈಗ ಆ ಒಂದು ಕಾರ್ಯಕ್ರಮದ ಲಾಂಛನವನ್ನು, ಆಡಿಯೋ ಲಾಂಛನವನ್ನು ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ಗ್ರಾಮದ ಹಿರೇಮಠ ಸ್ವಾಮಿಗಳಾಗಿರ್ತಕ್ಕಂಥ ಶಶಿಧರ್ ಶಾಸ್ತ್ರೀಜಿಯವರು ಹಾಗೂ ಈ ಒಂದು ಮಹಾಪೂರ್ಣ ಕಾರ್ಯಕ್ರಮದ ಪ್ರವಚನಕಾರರಾಗಿರ್ತಕ್ಕಂಥ ವೇದಮೂರ್ತಿ ಮಲ್ಲಯ್ಯನವರು ಹಾಗೂ ಗವಾಯಿಗಳವರು, ಗ್ರಾಮದ ಹಿರಿಯರಾಗಿರ್ತಕ್ಕಂಥ ಶಶಿಧರ್ ಪಾಟೀಲ್ರವರು ಈ ಒಂದು ವೇದಿಕೆ ಮುಂಭಾಗದಲ್ಲಿ ಬಂದು ಆ ಒಂದು ಶ್ರೀ ವಾಸಿ ನೀರಲ್ಲದೆ ಇನ್ನಾರು ಕಾಯುವರು ಎನ್ನುವಂತ ಆಡಿಯೋ ಲಾಂಛನವನ್ನು ಮಾಡಬೇಕೆಂದವರಲ್ಲಿ ವಿನಂತಿ ಪೂರ್ವಕವಾಗಿ ಕೇಳಿಕೊಳ್ಳುತ್ತೇವೆ.
ಈ ಒಂದು ಗೀತೆಯ ಗಾಯಕರು BS ಉಂಡೋಸಿ ಸಾಕಿ ನೆಟ್ವಾಡಿ ಅವರು, ಸಂಗೀತ ಫಯಾಜ್ ಖುಷಿ ಅಂತೇಳಿ. ಪ್ರತಿಯೊಬ್ಬರು ಕೂಡ ಈ ಸವಾಲಿನಲ್ಲಿ ಭಾಗಿಯಾಗಬೇಕು. ಕಮಿಟಿಯ ಸವಾಲ್ 5 ಲಕ್ಷ ರೂಪಾಯಿ. ಬಾಬಾ ಅಂದ್ರೆ ನಮ್ಮ ಸಾಮಾನು ನಾವು ಏನು ಮಾಡ್ಕೊಂಡು ಕೇಳ್ರಿ. ಮುತ್ತಿಗಿಂತ ಮತ್ತು ಉತ್ತಮ ಯಾರು ಈ ಪವಿತ್ರವಾಗಿರ್ತಕ್ಕಂಥ ಜಾಗದಲ್ಲಿ ತೊಟ್ಟಿಲನ್ನು ಸಮಾನ ಮಾಡ್ಯಾರ ಅವರಿಗೆಲ್ಲರಿಗೂ ಕೂಡ ವಾಸಿ ಪಾಂಡುರಂಗ ತಾತ ಮಕ್ಕಳ ಭಾಗ್ಯವನ್ನು ಕೊಡ್ತಾನ. ಮಕ್ಕಳ ಭಾಗ್ಯವನ್ನು ಕೊಡ್ತಾನ. ಅವಳಿ ಜವಳಿ ಮಕ್ಕಳು ಹುಡ್ತಾವ ಅಂತ ಮಹತ್ವನಿಗೆ ಆಶೀರ್ವಾದ ಮಾಡತಕ್ಕಂಥ ತೊಟ್ಟಿಲು ಕೇಳೋದು ಕೇಳಬೇಕು. ಜಲ್ದಲ್ಲಿ ಮಹಾಮಹಿಮರಾಗಿರ್ತಕ್ಕಂಥ ಲಕ್ಷಾಣ ಸಿದ್ಧಲಿಂಗ ಶಿವಕ್ಕೆ ನಾಮಕರಣ ಮಾಡತಕ್ಕಂಥ ತೊಟ್ಟಿಲು 2 ಸಾರಿ 2 ಸಾರಿ 2.25 ಸಾರಿ 3 ಸಾರಿ ಹಾಡನ್ನು ಆಡ್ತಾರೆ. ಅವರಿಗೂ ಕೂಡ ನೀವು ಆರ್ಥಿಕ ಸಹಾಯವನ್ನ ನಿಮ್ಮ ಯೋಗ್ಯತೆಗಳ ಸಲುವಾಗಿ ಮಾಡ್ರಿ. ಈ ತೊಟ್ಟಿಲನ್ನು ಸವಾಲ ಮಾಡತಕ್ಕಂಥ ಕನಕರಾಯ ಗಂಗಾವತಿ ಅವರಿಗೆ ಆ ಸದ್ಗುರುನಾಥ ವಾಸಿ ಪಾಂಡುರಂಗ ತಾತ ಮಕ್ಕಳ ಭಾಗ್ಯವನ್ನು ಕೊಡಲಿ. ಸಕಲ ಸಂಪತ್ತಿನಿಂದ ಅವರ ಮನತ್ರ ತುಂಬಿ ಕೊಡ್ತಾಳೆ ಅಂತೇಳಿ ಹಾರೈಸೋಣ. ಜಯ ಮಂಗಲಂ ಜಯ ನಮಃ ಪಾರ್ವತಿ ಪರಮೇಶ್ವರ ಮಹಾದೇವ. ಅವಕಾಶ ನೀಡತಕ್ಕಂಥ ಅಧ್ಯಕ್ಷರು ಹಾಗೂ ಎಲ್ಲ ಒಂದು ನನ್ನ ಕಲಾಬಳಗದವರು, ನನ್ನ ಅಕ್ಕ ತಂಗಿಯರು, ನಮ್ಮ ಅಣ್ಣ ತಮ್ಮಂದಿರು ಹಾಗೂ ನನ್ನ ಸಹೋದರ ಸಹೋದರಿ ಈ ಒಂದು ಅವಕಾಶವನ್ನು ನೀಡಿ ನನಗೆ ಸಹಾಯ ಮಾಡಬೇಕೆಂದು ತಮಗೆ ಕಳಕಳಿ ವಿನಂತಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಲಿಂಗವೆಂಬೈದ ಅಕ್ಷರಗಳು ರಸನೆಯೊಳಿರಬೇಕು. ಶಶಿಕಾಂತ ತೊಳಿದ ರಸದ ಪರಿಯೊಳಿ ವಸುದೆಯೊಳಿರಬೇಕು. ಬಸವಲಿಂಗವೆಂಬೈದ ಅಕ್ಷರಗಳು ರಸನೆಯೊಳಿರಬೇಕು. ಶಶಿಕಾಂತ ತೊಳಿದ ರಸದ ಪರಿಯೊಳಿ ವಸುದೆಯೊಳಿರಬೇಕು.
ಅಗಣಿತ ಬ್ರಹ್ಮಾಂಡಗಳ ಧರಿಸುವ ಪ್ರಖ್ಯಾತ ಬಸವಲಿಂಗವೆಂಬೈದಾಕ್ಷರಗಳು ರಸನೆಯೊಳಿರಬೇಕು ಶಶಿಕಾಂತ ತುಳಿಗ ರಸದ ಪರಿಯೊಳಿ ವಸುನೆಯೊಳಿರಬೇಕು ನಲ್ಲದ ನಿರುಪಾದಿತ ಸದ್ಭಕ್ತರಂತರಂಗ ಮುಕ್ತಿಯ ಸೀಮೆಯ ಮೆಟ್ಟಿದವರ ಬಹಿರಂಗದಿಷ್ಟಲಿಂಗ ಯುಕ್ತಿಯಿಂದ ಸದ್ಭಕ್ತಿಯ ಮಾಡುವ ರಂಗಲಿಂಗ ಸಂಗ ಶಕ್ತಿ ಸಮೇತಿ ವಿರಕ್ತಿಯ ಮಾಡುವ ದೇಶಿತರು ತುಂಗ ಬಸವಲಿಂಗವೆಂಬೈದಾಕ್ಷರಗಳು ರಸನೆಯೊಳಿರಬೇಕು ಶಶಿಕಾಂತ ತೊಳಿಗ ರಸದ ಪರಿಯೊಳಿ ವಸುನೆಯೊಳಿರಬೇಕು ಕಲಿಯುಗದಳು ಕಲ್ಯಾಣಪುರವರಾಧೀಶ್ವರ ಪ್ರಧಾನಿ ಹಲವರ ಮತ್ತೆ ಲಿಖಿತವ ತೆಗೆದೋದಿದ ಸನ್ಮಾನಿ ಕುಲಚಲ ಮೊದಲಾದ ಶ್ರಮತಂಗಳ ನೀಡಿದ ಶ್ರೀದಾನಿ ನೆಲಚಲಾತ್ಮ ಮರುದಂಬರಾತ್ಮ ಷಡುತತ್ವದ ಸುಜ್ಞಾನಿ ಬಸವಲಿಂಗವೆಂಬೈದಾಕ್ಷರಗಳು ರಸನೆಯೊಳಿರಬೇಕು ಶಶಿಕಾಂತ ತೊಳಿಗ ರಸದ ಪರಿಯೊಳಿ ವಸುನೆಯೊಳಿರಬೇಕು ತನ್ನ ಭಜಿಸಿ ಬಳಿಗಣ್ಯವನವಿಯದ ಸಜ್ಜನ ಜನಮೋಹಿ ಚಿನ್ನ ಬಣ್ಣದಂತಿರಳಿಯದ ಶಿವಶರಣರಲ್ಲಿ ಸೇರಿ ಚೆನ್ನವೀರ ಮಹೇಶ ನಿರಂಜನ ಜಂಗಮದಾಸೋಹಿ ಬಸವಲಿಂಗವೆಂಬೈದಾಕ್ಷರಗಳು ರಸನೆಯೊಳಿರಬೇಕು ಶಶಿಕಾಂತ ತುಳಿಗ ರಸದ ಪರಿಯೊಳಿ ವಸುನೆಯೊಳಿರಬೇಕು ರಸನೆಯೊಳಿರಬೇಕು ವಸುನೆಯೊಳಿರಬೇಕು ರಸನೆಯೊಳಿರಬೇಕು ನಮಗ ಎಸಿ ಆಗ್ಬೋದು ಡಿಸಿ ಆಗ್ಬೋದು ಈ ದೇಶವನ್ನು ಆಳ್ತಕ್ಕಂಥ ಪ್ರಧಾನಮಂತ್ರಿ ಆಗ್ಬೋದು ಅಂತ ಒಂದು ಆಶೀರ್ವಾದ ಇದ್ರ ಮೇಲೆ ಐತಿ ಯಾರು ಭಕ್ತಪೂರ್ವಕವಾಗಿ ನೀವು ಸವಾಲು ಮಾಡಿ ಈ ಪಾಠಕಗಳನ್ನು ಸವಾಲು ಮಾಡಿ ಇದ್ರ ಪೂಜೆ ಮಾಡಿ ನಿಮ್ಮ ಮಕ್ಕಳ ಶಾಲೆಗೆ ಕಳಿಸ್ತಾರೆ ನಿಮ್ಮ ಮನೆತನ ಕೀರ್ತಿಯನ್ನು ತರುವಂತ ಬುದ್ಧಿವಂತರಾಗ್ತಾರೆ ಮಕ್ಕಳು ಆ ಒಂದು ನಿಟ್ಟಿನಲ್ಲಿ ಈ ಕಮಿಟಿಯ ಸವಾಲ್ 2.5 ಲಕ್ಷ ರೂಪಾಯಿ ಮನಸ್ಸಿಗೆ ಬಂದಷ್ಟೇಳಿ ಕೇಳಬೇಕು 1,001 ರೂಪಾಯಿ ಯಾರು ಬೀರಪ್ಪ ಎಂಬಪ್ಪ ತಕ್ಕಳಿಗೆ ಹಾಕಿ ಚಪ್ಪಾಳೆ